ಗೈಸ್ ವೆಲ್ಕಮ್ ಟು ಎಕ್ಸಿಬಿಷನ್ ಡೇ. ಸೊ ಇವತ್ತು ಎಕ್ಸಿಬಿಷನ್ ಡೇ ಇವನು ವ್ಲಾಗ್ ಮಾಡ್ತಿದ್ದಾನೆ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಫುಲ್ ಪ್ಯಾನಿಕ್ ಆಗಿಬಿಟ್ಟಿದೆ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಪ್ರಾಜೆಕ್ಟ್ ಎಲ್ಲ ಕೈ ಕೊಟ್ಬಿಡ್ತು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ನಾವು ವ್ಲಾಗ್ ಮಾಡೇ ಇರಲಿಲ್ಲ. ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ವಿ. ಇವಾಗ ಲುಮಾನ್ ಬಂದು ಬೈದ, ಯಾಕೆ ಅಷ್ಟು ಟೆನ್ಷನ್ ತೊಗೊಂಡಿದ್ಯಾ, ಆರಾಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡು, ಏನಕ್ಕೆ ಅಷ್ಟು ಟೆನ್ಷನ್ ತೊಗೊತಿದ್ಯಾ ಅಂತ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ರೂಮಲ್ಲಿ ಇರೋರೆಲ್ಲರೂ ಎಸ್ ವಿ ಕ್ಯಾನ್ ಡೂ ಇಟ್. ಈ ರೂಮಲ್ಲಿ ಇರೋರು ಎಲ್ಲರೂ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಯಾರೂ ಪ್ರೋಟೋಟೈಪ್ ಮಾಡಿಲ್ಲ. ಬಟ್ ನಾವು ಸಾಫ್ಟ್ವೇರ್ ಪ್ರಾಜೆಕ್ಟ್ನ ಮಾಡಿಬಿಟ್ಟು ಪ್ರೋಟೋಟೈಪ್ ಮಾಡಿದ್ದೀವಿ. ಬಟ್ ಆದರೆ ಮ್ಯಾಮು ಇದನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಂತವ್ರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ ಮುಂದಕ್ಕೆ. ಗೈಸ್ ಮ್ಯಾಮ್ ಬೈದರು. ಯಾಕೆ ಅಂತಂದರೆ ಬರೀ ಸಾಫ್ಟ್ವೇರ್ ಮಾಡಬೇಕಾಗಿತ್ತು, ಹಾರ್ಡ್ವೇರ್ ಯಾಕೆ ಮಾಡಿದ್ರಿ, ಕ್ಯಾನ್ಸಲ್ ಮಾಡ್ತೀನಿ, ಮಾರ್ಕ್ಸ್ ತೆಗಿತೀನಿ ಅಂತವ್ರೆ. ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ ನಮಗಂತೂ. ಫುಲ್ ಟೆನ್ಷನ್ನಿಗೆ ನರ್ವಸ್ ಆಗಿ ಕೂತ್ಬಿಟ್ಟಿದ್ದೆ. ಆಮೇಲೆ ಲುಮಾನ್ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂದ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸರ್ರು ಬಂದು ಎಲ್ಲ ಮಾಡ್ತಿದ್ದಾರೆ. ನೆಕ್ಸ್ಟು ನಮ್ಮ ಗ್ರೂಪ್ ಅನಿಸುತ್ತೆ. ಕಾನ್ಫಿಡೆಂಟ್ ಆಗಿದ್ದೀವಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಈ ಥರ ನಡೀತಿದೆ ಎಕ್ಸಿಬಿಷನ್ನು. ಆ ಟೀಮ್ಸ್ದೆಲ್ಲ ಆಯಿತು. ಈ ಟೀಮ್ ಆದಮೇಲೆ ನೆಕ್ಸ್ಟ್ ನಮ್ಮದಾದಮೇಲೆ ಆಮೇಲೆ ಈ ಕಡೆಯಿಂದ ಎಲ್ಲ ಹೋಗ್ತಾರೆ. ಹಂಗೆ ನಾನು ಎಲ್ಲನೂ ತೋರಿಸ್ತಾ ಇರ್ತೀನಿ ನಿಮಗೆ. ನಮ್ಮದು ವ್ಲಾಗ್ದು ನಾವು ಎಕ್ಸ್ಪ್ಲನೇಷನ್ ಮಾಡಿರೋದು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. And the room is done. ನಮ್ಮ ಮ್ಯಾಮ್ ಇಲ್ಲಿದ್ದಾರೆ. ಪಾಪ ಬೆಳಗ್ಗೆ 8:30 ಕಾಯ್ತಾ ಇದ್ದಾರಂತೆ ಸ್ಟೂಡೆಂಟ್ಸ್ಗೆ. ಅಂದರೆ ಇವರು ಗೈಡ್ ಆಗಿರ್ತಾರಲ್ವಾ ಅವ್ರ ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕೆ ಯಾವಾಗ ಎಕ್ಸ್ಟರ್ನಲ್ ಬರ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ. ಪಾಪ ಮ್ಯಾಮ್ ಬೆಳಗ್ಗೆಯಿಂದ ಟಿಫನ್ನು ತಿಂದಿಲ್ವಂತೆ. ಮ್ಯಾಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ಫ್ರೇಮಲ್ಲಿ. ತಲೆ ಪಿಂಕ್ 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 ಪಿಂಕ್. ಹೌದು, ಕಂಪಲ್ಸರಿ. ಹೆಂಗ ಅನಿಸ್ತಿದೆ ಮ್ಯಾಮ್? ಎಕ್ಸ್ಟರ್ನಲ್ ಬಂದಿದ್ದಾರೆ ಪ್ರಾಜೆಕ್ಟ್ ಎಕ್ಸಿಬಿಷನ್. ಮಕ್ಳಿಗೊಂದು ಭಯ ಅನ್ನೋದಿರುತ್ತೆ. ಇನೋವೇಟಿವ್ ಆಗಿ ಸೀರಿಯಸ್ ಆಗಿ ಮಾಡ್ತಾರೆ. ಸೊ ಈ ತರ ಒಂದು ಎಕ್ಸಿಬಿಟ್ ಮಾಡ್ಬೇಕು ಅಂತ ಮಾಡಿರೋ ಪ್ರಾಜೆಕ್ಟ್ ನ ಅವಾಗಲೇ ಅವರು ಇನ್ಪಿಚ್ಚಲ್ದು ನಾವು ಸ್ವಲ್ಪ ದೂರಾಗಿರ್ತಾರೆ ಕ್ಲಾಸಲ್ಲಿ. ಇಲ್ಲ ಮ್ಯಾಮ್, ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ. ಜೋರ್ಗ ಮಾತಾಡೋಣ ಮ್ಯಾಮ್. ಸೊ ಬಾಗ ಅನ್ಸುತ್ತೆ ಮ್ಯಾಮ್. ಕನ್ನಡ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಎಕ್ಸ್ಪೋಜರ್ ಇರಬೇಕು, ಭಯ ಇರಬೇಕು. ಚೆನ್ನಾಗಿ ಮಾಡ್ತಾರೆ ನಮ್ಮೊಬ್ಬರು ಪೋಸ್ಟರ್ಸ್ ಎಲ್ಲ. ಸೊ ಕೋಆರ್ಡಿನೇಟರ್ಸ್ ಆರ್ ರಿಯಲಿ ಡನ್ ಅ ಗುಡ್ ಜಾಬ್ ಇನ್ ದಿಸ್ ಕೇಸ್. ಅಂಡ್ ಇದು ಫಸ್ಟ್ ಟೈಮ್ ಅಂತ ಹೇಳ್ತಿದಾರಲ್ವಾ ಮ್ಯಾಮ್? ಈ ತರ 5th ಸೆಮಿಂಗ್ ಮಾಡ್ಬೋದು ಫಾರ್ ದ ಫಸ್ಟ್ ಟೈಮ್. ಯೂಶಲಿ ಫೈನಲ್ ಇಯರ್ಗೆಲ್ಲ ಮಾಡ್ತಾ ಇದ್ರು. ಬಟ್ ಫೈನಲ್ ಇಯರ್ ಚೆನ್ನಾಗಿ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೆಂಗ್ ವರ್ಕ್ ಮಾಡಿದ್ರು, ನೀವೆಲ್ಲ ಹೆಂಗ್ ಗೈಡ್ ಮಾಡಿದ್ರಿ ಮ್ಯಾಮ್? ಹೆಂಗಿತ್ತು ಈ ಒಂದು 5th ಸೆಮ್ ಸ್ಟೂಡೆಂಟ್ಸ್ ಜೊತೆ ಜರ್ನಿ? ತುಂಬಾನೇ ಚೆನ್ನಾಗಿತ್ತು. ಕರೆಕ್ಟ್. ಇವ್ರು ಹೇಳಿದ್ ಕರೆಕ್ಟ್. ನಮ್ ಕ್ಲಾಸ್ ನಿಮ್ ಕ್ಲಾಸ್ ಅಂತ ಏನಿಲ್ಲ, ನಾವೆಲ್ಲರೂ ಒಂದೇ ಅಂತ ಇದ್ದಾರೆ. ಎ ಸೆಕ್ಷನ್ ಬೇರಲ್ಲ, ಬಿ ಸೆಕ್ಷನ್ ಬೇರಲ್ಲ. ಆತರ ಬೆರ್ತಿದ್ದಾರೆ ಮಕ್ಕಳು. ನನಗೆ ಖುಷಿ ಆಗುತ್ತೆ. ಒಂದೇ ಒಂದು ಸೆಕ್ಷನ್ ಮಾತ್ರ ಬರ್ತಿದ್ದಾರೆ. ಇಷ್ಟೇ ನಮ್ಮ ಮ್ಯಾಮ್ ಮಾತು ಕೇಳಿ ನನ್ಗಂತ ಹೇಳಿ ಖುಷಿ ಆಯ್ತು. ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ಒಳಗಡೆ ಎಕ್ಸ್ಟರ್ನಲ್ ಬಂದಿದ್ದಾರೆ. ಎಕ್ಸ್ಟರ್ನಲ್ ಇದ್ ಮಾಡ್ತಾ ಇದ್ದಾರೆ. ಗೈಸ್ ಇವರು ನಮ್ಮ ಅಂಕಿತಾ ಮ್ಯಾಮು.
ಚೆನ್ನಾಗಿ ಕಾಣಿಸ್ತಾರಲ್ವಾ? ಇವ್ರು ಬಂದ್ಬಿಟ್ಟು ನಮ್ಮ IEEE ಕೌನ್ಸಿಲರು. ಇವರೇ ಎಲ್ಲ ನೋಡ್ಕೊಳ್ಳೋದು IEEE ಇದೆಲ್ಲ, ಪ್ರತಿಯೊಂದು ಇವೆಂಟ್ ಏನೇ ಇದ್ರು ನಮ್ಮ ಕಾಲೇಜಲ್ಲೆಲ್ಲ ಮ್ಯಾಮೇ ನೋಡ್ಕೊಳ್ಳೋದು. ಇವ್ರು ಬಂದು ಔಟ್ರೀಚ್ದೆಲ್ಲ ನೋಡ್ಕೊತಾರೆ. ಸೊ IEEE ಮತ್ತು ಔಟ್ರೀಚು ಕೊಲಾಬರೇಟ್ ಆಗಿದೆಯಂತೆ. ಇವಾಗ ಬೈರಾರೆಡ್ಡಿ ಸರ್ ಕಾಲ್ ಮಾಡ್ತಾರೆ, ಆಮೇಲೆ ಕಂಟಿನ್ಯೂ. ಇಲ್ಲಿ ಮ್ಯಾಮ್ ಏನೋ ಮಾಡ್ತಾವ್ರೆ, ಅಲ್ಲಿ ಪ್ರಾಜೆಕ್ಟ್ ಏನೋ ನಡೀತಾ ಇದೆ. ಮ್ಯಾಮ್ನ ಮಾತಾಡ್ಸೋಣ ಬನ್ನಿ. ಮ್ಯಾಮ್ ಹೇಳಿ ಮ್ಯಾಮ್, ಏನಿದು ಎಕ್ಸಿಬಿಷನ್ನು, ಹೆಂಗೆ ಏನು? ಮಿನಿ ಪ್ರಾಜೆಕ್ಟ್ ಎಕ್ಸಿಬಿಷನ್ ಫಾರ್ ದ ಫಸ್ಟ್ ಟೈಮ್ ಅಂತ ಮ್ಯಾಮ್ ನಮ್ಮ ಕಾಲೇಜಲ್ಲಿ ನಡೀತಿರೋದು ಈ ಥರ. ಯಾರು ಹೇಳಿದಪ್ಪ? ಮ್ಯಾಮ್ ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿದ್ರು, ನಮಗೆಲ್ಲ ಈ ಥರ ಇರಲಿಲ್ಲ, ನಿಮಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂಕಿತಾ ಮ್ಯಾಮ್ ಅಲ್ವಾ, ಬಿಡ್ರಿ ಏನೇನೋ ಇನೋವೇಷನ್ ಮಾಡ್ತಾ ಇರ್ತಾರೆ ಅಂತಂದ್ರು ಮ್ಯಾಮ್. ಎಸ್ ಯಾರ ಈಗ ನಿಮಗೆ ಮಾಡಿದ್ರೆ ನೆಕ್ಸ್ಟ್ ಮೇನ್ ಪ್ರಾಜೆಕ್ಟಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗಿರಬೇಕು ಅಂತ. ಸೊ ಇದೊಂದು ಬೇಸಿಕ್ ಒಂದು ಸ್ಟೆಪ್ ಅಷ್ಟೇ. ಸೀನಿಯರ್ಸ್ ನಾವೆಲ್ಲ ಫುಲ್ ಪ್ಯಾನಿಕ್ ಆಗಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದಿದ್ದಕ್ಕೆ, ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ, ಮಿನಿ ಪ್ರಾಜೆಕ್ಟ್ಗೆಲ್ಲ ಇಷ್ಟೊಂದೆಲ್ಲ ಇರಲ್ವಲ್ಲ, ಯಾಕೆ ಇಷ್ಟು ಪ್ಯಾನಿಕ್ ಆಗ್ತಿದ್ದೀರಾ ಅಂತ ಕೇಳಿದ್ರು. ಆಮೇಲೆ ಹಿಂಗೆ ಅಂತ ಹೇಳಿದ್ಕೆ, ಹೊಸ್ದಾಗಿ ಏನೋ ಮಾಡ್ತಿದ್ದಾರೆ, ನಮಗೆಲ್ಲ ಈ ಥರ ಇರಲೇ ಇರಲಿಲ್ಲ. ಡೈರೆಕ್ಟಾಗಿ ಹೋಗ್ಬಿಟ್ಟು ನಮ್ಮ ಫ್ಯಾಕಲ್ಟೀಸ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ಬಟ್ ಫಸ್ಟ್ ಟೈಮ್ ನಿಮಗೆ ಎಕ್ಸ್ಟರ್ನಲ್ ಬಂದು ಈ ಥರ ಎಲ್ಲ ಮಾಡ್ತಿರೋದು ಅಂತ ಅವರು ಪಾಪ ಫುಲ್ ಸರ್ಪ್ರೈಸ್ ಆದರು ಮ್ಯಾಮ್ ಕೇಳಿಬಿಟ್ಟು. ಸೊ ಆಯ್ತಾ ಇಲ್ವಾ? ಚೆನ್ನಾಗಾಯ್ತು ಮ್ಯಾಮ್. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಎಕ್ಸ್ಟರ್ನಲ್ ಜೊತೆ ಎಲ್ಲ ಮಾತಾಡಿದಾದ್ಮೇಲೆ ಅವ್ರು ಏನು ಇಂಪ್ಲಿಮೆಂಟ್ ಮಾಡಬೇಕು, ಹೆಂಗೆ ಮಾಡಬೇಕು ಏನು ಅಂತೆಲ್ಲ ಪ್ರತಿಯೊಂದು ಹೇಳಿದ್ರು. ಬೇಕಾಗಿರೋದು ಸೊ ಚೆನ್ನಾಗಿ ಅನಿಸ್ತು ಮ್ಯಾಮ್. ನಿಮಗೆ ಹೆಂಗೆ ಅನಿಸ್ತಿದೆ ಮ್ಯಾಮ್ ಮಕ್ಕಳೆಲ್ಲ ಈ ಥರ ಮಾಡ್ತಾ ಇರೋದಕ್ಕೆ? ಖುಷಿ, ನಂಗೆ ಖುಷಿ ಇಲ್ಲದೆ ಹಿಂಗೆ ಮಾಡ್ತೀನಿ. ಖುಷಿ ಆಗಿದ್ದಕ್ಕೆ ಇದು ಸ್ಟೆಪ್ ತಗೊಂಡಿದ್ದು. ಇವೆಂಟ್ ಸಕ್ಸಸ್ಫುಲ್ ಆಗ್ತಿದೆ ಅನ್ನೋ ಒಂದು ಹೋಪ್, ಚೆನ್ನಾಗಿ ನಡೀತಿದೆ, ಅಂದ್ಕೊಂಡಂಗೆಲ್ಲ ಆಗ್ತಿದೆ. ಎಸ್ ಮಾತಾಡಿ ಮ್ಯಾಮ್. ಸ್ವಲ್ಪ ಹಿಂದೆ ಹೋಗಿ ಮುಂದೆ ತಗೊಂಡು ಮುಂಚೆನೇ ತುಂಬಿ. ಇಲ್ಲ ಮ್ಯಾಮ್, ಬೇರೆ ಎತ್ಕೊಂಡು ಬಂದಿದ್ಯಾ, ಅದು ಹಿಂದೆ ಹೋಗು ಫೋನ್ ತಗೊಂಡು. ಕೇಳಿಸಲ್ಲ ಮ್ಯಾಮ್. ಹೇಳಿ ಮ್ಯಾಮ್. ಮ್ಯಾಮ್ ಅದು ಪಿಂಕ್ ಪಿಂಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಅಂದು ಕಮೆಂಟ್ಸ್ ತಗೊಳ್ಳೋ ಬಂದು ನೀನು ಎಲ್ಲ ನಿನ್ನ ಫ್ರೆಂಡ್ಸ್ ತಗೋ. ಆಮೇಲೆ ಇವತ್ತು ಎಕ್ಸ್ಪೀರಿಯನ್ಸ್ ಅವರೆಲ್ಲ ಬೈದ್ಬಿಟ್ರೆ ನಾನು ಇದನ್ನ ಹಾಕಿದ್ರೆ ಆಮೇಲೆ ನೀವು ನನ್ನ ನಡ್ಕೊಂಡು ಚಲಿತೀರ ಮ್ಯಾಮ್. ಅನ್ಸಲ್ಲ. ಐ ವಾಂಟ್ ಬೋತ್ ಪಾಸಿಟಿವ್ ಇರಲಿ ನೆಗೆಟಿವ್ ಫೀಡ್ಬ್ಯಾಕು ಇರಲಿ. ನಾನು ಫೀಡ್ಬ್ಯಾಕ್ ಗೂಗಲ್ ಫಾರ್ಮಲ್ಲಿ ತಗೊಳ್ಳೋ ಬಂದು ನೀನೇ ತಗೊಂಡು ಕಳಿಸೋ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ. ಸರಿ ಮ್ಯಾಮ್, ಆಯ್ತು ಮ್ಯಾಮ್. ನೀವು ಹೇಳ್ದಂಗೆ ಮಾಡ್ತೀನಿ. ಇವಾಗ ಎಲ್ಲರ ಹತ್ರ ಹೆಂಗಾಯ್ತು ಎಕ್ಸ್ಪೀರಿಯನ್ಸ್ ನೀನೇ ಕೇಳು. ಓಕೆ ಇದು ಇರ್ಬೇಕಿತ್ತ ಬೇಡವಿತ್ತ ಅಂತ ಕೇಳು. ಮ್ಯಾಮ್ ಆನೆಸ್ಟಾಗಿ ಕೊಡ್ತಾರೆ ಅವರು. ಆಮೇಲೆ ಏನು ಪರವಾಗಿಲ್ಲ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಸರಿ ಮ್ಯಾಮ್, ಫಸ್ಟ್ ಮಹೇಶ್ನ ಕೇಳೋಣ. ಮಹೇಶ್ ಬನ್ನಿ ಇಲ್ಲಿ. ಮಹೇಶ್ ಮ್ಯಾಮ್ ಹೇಳಿದ್ರು ರಿವ್ಯೂ ಹೆಂಗ್ ಅನ್ನಿಸ್ತು? ನಿಜ ಚೆನ್ನಾಗಿತ್ತು. ಎಕ್ಸ್ಟರ್ನಲ್ ಮಾತ್ರ ಅಷ್ಟು ಹಂಗೇನಿಲ್ಲ, ಕ್ಲೋಸ್ ಆಗಿದ್ರು, ಚೆನ್ನಾಗಿ ಹೇಳಿದ್ರು. ಇದನ್ನ ಮಾಡ್ರಿ, ಇನ್ನೂ ಏನಾದ್ರು ಮಾಡ್ರಿ ಅಂತ ಹೇಳಿದ್ರು. ಚೆನ್ನಾಗಿತ್ತು. ಹೌದಾ? ಗುಡ್ ಪ್ರಾಜೆಕ್ಟ್ ಅಂದ್ರು ಸಾಕು. ಇವತ್ತು ಖುಷಿ ಇದು. ಓಕೆ, ಒಳಗೆ ಹೋಗೋಣ ಬನ್ನಿ, ಕೇಳೋಣ ರಿವ್ಯೂ. ಯಾರು ಇಲ್ಲ ಅನ್ಸುತ್ತೆ ನಮ್ಮವ್ರು ಯಾರು ಇಲ್ಲ. ಲುಮಾನ್ ಫೋಟೋಸ್ ಏನೋ ತೆಗಿತಾ ಇದ್ದಾನೆ. ಆ ಕಡೆ ಹೋಗ್ಬಿಟ್ಟು ಅಬ್ಯಾ ಮುಗೀತ್ ಪ್ರಾಜೆಕ್ಟ್? ಇನ್ನ ಆಗಿಲ್ಲ. ಹೇಳು ರಿವ್ಯೂ ಹೇಳು, ಹೆಂಗ್ ಅನಿಸ್ತು ಇವತ್ತು ಎಕ್ಸಿಬಿಷನ್? ನಮ್ಮಂತ ತುಂಬಾ ಟ್ಯಾಲೆಂಟ್ ಇದೆ ಅಂತ ಇವತ್ತು ಗೊತ್ತಾಯ್ತು. ಎಕ್ಸ್ಟರ್ನಲ್ ಹೇಳಿದ್ಮೇಲೆ ಗೊತ್ತಾಯ್ತಾ? ಎಕ್ಸ್ಟರ್ನಲ್ ಹೇಳಿದ್ಮೇಲೆಲ್ಲ ನಾನ್ ಮಾತಾಡೋದು ನಾನೇ ನೋಡಿ ನನ್ಗೆ ಗೊತ್ತಾಯ್ತು ನಮ್ ಟ್ಯಾಲೆಂಟ್. ಆಕ್ಚುಲಿ ಇವ್ರ ಗ್ರೂಪಲ್ಲಿ ಯಾರು ಮಾತಾಡೋದಿಲ್ಲ, ಬರೀ ಡೇವಿಡ್ ಧನುಷ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ 4 ಜನ ಮಾತಾಡಿದ್ರು ಗೈಸ್. ಸೀರಿಯಸ್ಲಿ, ಈ ಸ್ಟೇಜ್ ಫಿಯರ್ ಆಗಿರ್ಬೋದು, ಏನ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅನ್ನೋದೇನು ಇರ್ಲಿಲ್ಲ. ಎಲ್ಲ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ನಮ್ಮ ಹೆಸರುಗಳೆಲ್ಲ ಕಮೆಂಟ್ ಅಲ್ಲಿ ಸರಿ ಬನ್ನಿ ಹಂಗೆ ಎಲ್ಲಾರ್ದು ರಿವ್ಯೂ ತಗೊಳ್ಳೋಣ. అనుషా ఎట్లా అనిపించా? కాదు మ్యామ్ రివ్యూ తీసుకోమని చెప్పింది దానికి. ಸೂಪರ್ గా ఉంది. బాగుంది. ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಫೋರ್ಸ್ ಮಾಡಬಾರ್ದು ಗೈಸ್. ಗೈಸ್ ಕ್ಲಾಸ್ ರೂಮ್ ಎಲ್ಲ ಆಲ್ರೆಡಿ ಅರೇಂಜ್ ಮಾಡ್ಬಿಟ್ಟಿದ್ದಾರೆ, ಕ್ಲಾಸಸ್ ಇದೆ ಅಂತ ಹೇಳ್ಬಿಟ್ಟು. ಈಗ ಓದ್ತೀನಿ ನೋಡ್ರಿ. ಹರ್ಷಿತ್ ರಿವ್ಯೂ ಹೆಂಗ ಅನ್ನಿಸ್ತು? ಸುಮ್ಮನೆ ಹೋಗ್ನಂಗ ಪ್ರಾಜೆಕ್ಟ್ ಬಗ್ಗೆ ಬೇಡ ಚೈತ್ರ ಪ್ರಾಜೆಕ್ಟ್ ರಿವ್ಯೂ ಹೆಂಗ ಅನ್ನಿಸ್ತು? ಇವತ್ತು ಎಕ್ಸಿಬಿಷನ್ ಮಾಡಿದ್ದು ಸಪೋರ್ಟ್ ಎಲ್ಲ ಹೆಂಗಿತ್ತು? ಗೈಡ್ದು ಸಪೋರ್ಟ್ ಚೆನ್ನಾಗ್ ಅನ್ಸ್ತಾ? ಏನಾದ್ರು ಕಲ್ತಾ?
ಏನು ಕಲ್ತಿಲ್ಲ ಅಂದ್ರೆ ಇದು ಅವಶ್ಯಕತೆ ಇತ್ತಾ ಇರ್ಲಿಲ್ವಾ ಎಕ್ಸಿಬಿಷನ್? ಏನ್ ಬೇಕಾಗಿದ್ದೆ ನಾನು ಮೇ ಬಿ ಯಾರು ಬೇಕೋ ಗೊತ್ತಿಲ್ಲ ಬಟ್ ನನ್ಗೆ ಧನುಷ್ ಏನೋ ಮಾಡ್ತಿದ್ದಾನೆ, ಡಿಸ್ಟರ್ಬ್ ಮಾಡೋದ್ ಬೇಡ. ಇವ್ರಿಬ್ಬರನ್ನು ಕೇಳೋಣ ಬನ್ನಿ. ಹರ್ಷಿತಾ, ಹೆಂಗ ಅನ್ಸ್ತು ಪ್ರಾಜೆಕ್ಟ್ ರಿವ್ಯೂ? ಏನ್ ಗೊತ್ತಾ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಇತ್ತು, ಆದ್ರೆ ಅಲ್ಲಿ ಆಗಿದ್ದೆ ಅಂದ್ರೆ ಎಕ್ಸಿಬಿಷನ್ ಬಗ್ಗೆ ಮಾತಾಡ್ತಿಲ್ಲ ಇವಳು, ನಮ್ ಪ್ರಾಜೆಕ್ಟ್ ನಾವ್ ಹೆಂಗ್ ಪ್ರೆಸೆಂಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾಳೆ. ಓಕೆ. ಲೈಕ್ ನಾವ್ ಎಕ್ಸ್ಪ್ಲೇನ್ ಮಾಡೋದೇ ಬೇರೆ ತರ ಅನ್ಕೊಂಡಿದ್ವಿ, ಆದ್ರೆ ಸರ್ ಒಂಥರ ಡೈವರ್ಟ್ ಮಾಡ್ಬಿಟ್ರು. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನಮಗೂ ಅರ್ಥ ಆಗಿಲ್ಲ. ಹೌದು, ನಾವು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದು ಬೇರೆ ಇತ್ತು, ಅಲ್ಲಿ ಸರ್ ಕೇಳಿದ ಕ್ವಶನ್ಸ್ಗೆ ನಾವ್ ಆನ್ಸರ್ ಮಾಡೋ ರೀತಿನೇ ಬೇರೆ. ಡೇವಿಡ್, ನಿಮ್ ಪ್ರಾಜೆಕ್ಟ್ ಹೆಂಗಿತ್ತು? ಅಲ್ಲ, ನಿನ್ಗೆ ಹೆಂಗ ಅನಿಸ್ತು ಇದು ಎಕ್ಸಿಬಿಷನ್? ಎಕ್ಸಿಬಿಷನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ನಾವೇನ್ ಮಾಡಿದ್ವಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಬಂದಿದ್ರಲ್ಲ ನಾವೇನ್ ಎಕ್ಸ್ಪ್ಲೇನ್ ಮಾಡಿದ್ವು, ಅಲ್ಲಿಂದ ಏನ್ ಮಾಡಿದ್ರು ಎಕ್ಸ್ಪ್ಲೇನ್ ಸೂಪರ್. ಧನುಷ್, ಪ್ರಾಜೆಕ್ಟ್ ಹೆಂಗ ಅನಿಸ್ತು? ರಿವ್ಯೂ, ಎಕ್ಸಿಬಿಷನ್ ಎಲ್ಲ ಚೆನ್ನಾಗ್ ಅನ್ಸ್ತಾ? ಯಾರಿದಾರ ಕೇಳಕ್ಕೆ? ಅಭಿನವ್ನ ಕೇಳ. ಅಭಿನವ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಆಸ್ಕ್ ಯು? ಹೆಂಗ ಅನಿಸ್ತು ಪ್ರಾಜೆಕ್ಟ್ ರಿವ್ಯೂ ಎಲ್ಲ? ನನ್ಗೇನು ಅನ್ಸಿಲ್ಲ, ಜಸ್ಗೆ ತುಂಬಾ ಚೆನ್ನಾಗಂತು. ಸೊ ದಟ್ಸ್ ವಾಟ್ ಮ್ಯಾನ್. ಅಂದ್ರೆ ಇವಾಗ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ರಲ್ಲ, ಅದು ಎಫೆಕ್ಟಿವ್ ಅನ್ಸ್ತಾ ಇಲ್ಲ ವೇಸ್ಟ್ ಆಫ್ ಟೈಮ್ ಅನ್ಸ್ತಾ? ವಾಟ್ಸ್ ಯುವರ್ ಒಪಿನಿಯನ್? ವೇಸ್ಟ್ ಆಫ್ ಟೈಮ್ ಏನಾಗಿಲ್ಲ, ಸರ್ಗೆ ಪ್ರೆಸೆಂಟೇಶನ್ ಇಷ್ಟ ಆಯ್ತು. ನಿಮ್ ಪ್ರಾಜೆಕ್ಟ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಪ್ರಾಜೆಕ್ಟ್ ಇಸ್ ರಿಲೇಟೆಡ್ ಟು ಪ್ಯಾರಲೈಸ್ ಪೇಷಂಟ್ಸ್. ಅವ್ರಿಗೆ ಪ್ಯಾರಲೈಸ್ ಪೇಷಂಟ್ಸ್ ಗೆ ದೇ ಕಾಂಟ್ ಕಂಟ್ರೋಲ್ ಲ್ಯಾಪ್ಟಾಪ್ಸ್ ಅಲ್ವಾ, ಕರ್ಸರ್ ಕಂಟ್ರೋಲ್ ಮಾಡೋದಾಗಲ್ಲ. ಸೊ ಐ ಸಿಗ್ನಲ್ಸ್ ನ ಯೂಸ್ ಮಾಡಿ ಕರ್ಸರ್ ಕಂಟ್ರೋಲ್ ಮಾಡೋ ತರ ESP32 ಮತ್ತೆ ಆಂಪ್ಲಿಫೈರ್ ಯೂಸ್ ಮಾಡಿ. ನೋಡಿ ಗೈಸ್, ಸ್ವಲ್ಪ ಕ್ರಿಯೇಟಿವ್ ಆಗಿದೆ, ಇನೋವೇಟಿವ್ ಆಗಿದೆ. ಇಷ್ಟ ಆದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಇವ್ರ ಪ್ರಾಜೆಕ್ಟ್ ಅಂತ. ಬಾಬಾ ಪಾಪ ಇವನ್ನ ಕೇಳಿದ್ರೆ ಉಗಿತಾನೆ. ಅಜಯ್ ಪ್ರಾಜೆಕ್ಟ್ ರಿವ್ಯೂ. ಅಜಯ್, ಇವಾಗ ಅವನು ಅದೇನೋ ಸಬ್ಮಿಟ್ ಮಾಡೋದ್ರಲ್ಲಿ ಫುಲ್ ಬಿಸಿ ಇದ್ದಾನೆ, ಅದಕ್ಕೆ ಇವಾಗ ಮಾತಾಡಲ್ಲ, ಆಮೇಲೆ ಮಾತಾಡ್ತೀನಿ ಅಂತಿದ್ದಾನೆ. ಕೋದಂಡ, ಹೆಂಗ ಅನಿಸ್ತು? ನೋ ಕಮೆಂಟ್ಸಾ? ಯಾಕೆ? ಏನು ಮಾಡೇ ಇಲ್ಲ, ಏನು ಮಾಡಿಲ್ವಾ? ಏನ್ ಮಾಡಕ್ಕಾಗಲ್ಲ. ಅಂದ್ರೆ ನೀವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿಲ್ವಾ? ಮಾಡಿದೀವಿ, ಎಲ್ಲ ಮಾಡಿದೀವಿ, ಆದ್ರೆ ನಾನೇನ್ ಮಾಡಿಲ್ಲ ಅಷ್ಟೇ. ನಾನ್ ಹೇಳ್ತಿರೋದು ಓವರ್ ಆಲ್ ಆಗಿ ಇವತ್ತು ಹೆಂಗ್ ಅನಿಸ್ತು ಎಕ್ಸಿಬಿಷನ್ ಅಲ್ಲಿ, ಆ ತರ ಕೇಳ್ತಿರೋದ್ ನಾನು. ಸ್ವಲ್ಪ ಕೂದಲು ಕಡಿಮೆ ಇತ್ತು. ಕೂದಲು ಕಮ್ಮಿ ಇದ್ದ? ಕೂದಲು ಕಡಿಮೆ ಇತ್ತು ಸರ್. ಬಿಲ್ಡಿಂಗ್ ಅಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ ಸರ್. ಕನ್ನಡ ಮತ್ತೆ ಅದೇ ಪ್ರಾಜೆಕ್ಟ್ ಬಗ್ಗೆ ಹೇಳೋ ಅಂದ್ರೆ ಬಂದಿರೋ ಎಕ್ಸ್ಟರ್ನಲ್ ಬಗ್ಗೆ ಹೇಳ್ತಾನ. ಬಾಲಾಜಿ ಆ ಕಡೆ ಮುಖ ಮುಚ್ಕೊಂಡು ಅವ್ನ್ ಕೇಳೋದ್ ಬೇಡ. ಚಂದನ್, ಹೆಂಗ ಅನಿಸ್ತು? ಸೂಪರ್ ಆಗಿತ್ತು. ಅಷ್ಟೇ? ಜಿಂಗಲ ಕಲಕ ಅಷ್ಟೇ, ಅಸೈನ್ಮೆಂಟ್ ಬರೀಬೇಕು. ಹರೀಶ್, ಹೆಂಗ ಅನಿಸ್ತು? ಪರವಾಗಿಲ್ಲ. ಎಲ್ಲಾರುನು ಇದ್ರಲ್ಲಿ ಬಿಸಿ ಇದಾರೆ ಗೈಸ್, ಅಸೈನ್ಮೆಂಟ್ ಬರ್ದು ಸಬ್ಮಿಟ್ ಮಾಡೋದ್ರಲ್ಲಿ ಬಿಸಿ ಇದಾರೆ. ಸೊ ಇದು ಹಿಂಗಾಗಿತ್ತು ನಮ್ಮ ಸ್ಟೂಡೆಂಟ್ಸ್ ರಿವ್ಯೂ. ನಮ್ ಬಿಪಿನ್ ಸರ್ನ ಕೇಳಿ. ಸರ್ ಹೆಂಗ ಅನಿಸ್ತು ಹೇಳಿ? ಪ್ರಾಜೆಕ್ಟ್ ಮಾಡಿದ್ರಲ್ಲ, ನೀಂಗಂದ್ರ ಅಂದ್ರೆ ಮಾತಾಡಕ್ ಇಷ್ಟ ಇಲ್ವಾ? ಇಲ್ಲ ಏನೋ ಬಿಡಿ, ಪಾಪ ಬರೀತಿದ್ದಾರೆ, ಸಾಕು, ಇದ್ ಮಾಡದ್ ಬೇಡ. ಹೆಂಗ ಅನ್ನಿಸ್ತ ಪ್ರಾಜೆಕ್ಟ್? ಹೆಂಗ್ ಮಾಡಿದ್ರಿ? ಹೆಂಗ ಅನ್ನಿಸ್ತು? ಚೆನ್ನಾಗ್ ಆಯ್ತಾ ನಿಮ್ದು ಪ್ರಾಜೆಕ್ಟ್? ಸರ್ ಏನ್ ಹೇಳಿದ್ರು ಅಂದ್ರೆ ಎಕ್ಸಿಬಿಷನ್ ಎಫೆಕ್ಟಿವ್ ಅನ್ನಿಸ್ತಾ? ಏನಾದ್ರು ಕಲ್ತ್ಕೊಂಡ್ರ ಎಕ್ಸಿಬಿಷನ್ ಇಂದ? ಎಲ್ಲ ಎಕ್ಸ್ಪ್ಲೈನ್ ಜಾನ್ವಿ, చాలా బాగుంది. ಕನ್ನಡ
ಇಂಗ್ಲಿಷ್ ಇಸ್ ಆಲ್ಸೋ ಓಕೆ. ನೋ. ఐ ప్రిఫర్ ఫస్ట్ తెలుగు. ఓకే. చాలా బాగా అయింది. సార్ కూడా చాలా ఇంప్రెస్ అయ్యారు. ದಿಸ್ ಇಸ್ ಕನ್ನಡ ಚಾನಲ್. ಸೊ ಕನ್ನಡದಲ್ಲೇ ಒಂದೆರಡು ಮಾತಾಡ್ಬೇಕು. ಓಕೆ. ಚೆನ್ನಾಗೇ ಆಯ್ತು ಪ್ರಾಜೆಕ್ಟ್. ಒಂದು ಟೆನ್ಷನ್ ಕಮ್ಮಿ ಆಯ್ತು. ಕಮ್ಮಿ ಆಯ್ತು. ಅಷ್ಟೇ. ಚಿನ್ಮಯ್ನ ಚಿನ್ಮಯ್ ಕಮ್ ಔಟ್. ಹೆಂಗ ಅನ್ನಿಸ್ತು? ಆರಾಮಾಗಿ ಹಾ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಎಲ್ಲ ಚೆನ್ನಾಗಾಯ್ತು. ಕ್ವೆಶನ್ಸು ಕಮ್ಮಿನೇ ಕೇಳಿದ್ರು. ಅಂದ್ರೆ ನೀವು ಆ ರೇಂಜ್ ಪ್ರಿಪೇರ್ ಆಗ್ತಿದ್ರಲ್ಲ ನೈಟ್ ಕೂತ್ಕೊಂಡು, ಅದಕ್ ತಕ್ಕನಂಗೆ ಆನ್ಸರ್ಸ್ ಮಾಡಿದ್ರೆ ಹೇಳ್ಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಆಗಿರೋದ್ರಿಂದ ಚೆನ್ನಾಗಾಯ್ತು. ಹೌ ಡು ಯು ಫೀಲ್? ಅಂದ್ರೆ ತುಂಬಾ ಲೈಟ್ ಫೀಲ್ ಆಗ್ತಾ ಇದೆ. ಸ್ಟಾರ್ಟ್ ಆಗಕ್ ಮುಂಚೆ ಫುಲ್ ಹಾರ್ಟ್ ಬೀಟ್ ಎಲ್ಲ ರೇಸ್ ಆಗಿ ಹೋಗಿತ್ತು ನನ್ಗೆ. ಆಕ್ಚುಲಿ ಇವಳು ತುಂಬಾ ಪ್ಯಾನಿಕ್ ಆಗ್ತಾಳೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ಪ್ರೆಸೆಂಟ್ ಮಾಡ್ಬೇಕು ಅಂದಾಗ ತುಂಬಾ ಪ್ಯಾನಿಕ್ ಆಗ್ತಾಳೆ. ಇವಾಗ ನೋಡಿ ಎಷ್ಟು ಆರಾಮಾಗಿದ್ದಾಳೆ. ಆರಾಮಾಗಿದೆ, ಮುಗಿತಲ್ಲ ಅಷ್ಟೇ. ಇನ್ನಷ್ಟೇ ಗೈಸ್, ನಮ್ ಕ್ಲಾಸ್ ಎಲ್ಲ ಮುಗೀತು. ಇನ್ನೆಲ್ಲ ಅವ್ರು ಆ ಕಡೆಯವ್ರು ಇದಾರೆ. ಹಿಂಗಿತ್ತು ನೋಡಿ ಇವತ್ತು ಎಕ್ಸಿಬಿಷನ್. ಅಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಮ್ನ ಕೇಳೋಣ. ಹೇಮ್ ಅವಳಿಗೆ ಇಷ್ಟ ಇಲ್ಲ ಬಿಡಿ ಪಾಪ. ಇವ್ರ ದಿನ ಏನೋ ಮಾಡ್ತಾವ್ರೆ, ಏನ್ ಮಾಡ್ತಾವ್ರ ಗೊತ್ತಿಲ್ಲ. ಓ, ಇದು ಅಸೈನ್ಮೆಂಟ್ ಮಾಡ್ತಾವ್ರ ಗೈಸ್. ಅಸೈನ್ಮೆಂಟ್. ಸರಿ, ಅಜಯ್ ಖಾಲಿ ಆಗಿದ್ದಾನೆ. ಇವಾಗ ಅಜಯ್ನ ಕೇಳೋಣ ಬನ್ನಿ. ಹೆಂಗ ಅನಿಸ್ತು ಅಜಯ್? ಹಾ, ಸರ್ ಏನ್ ಹೇಳಿದ್ರು? ಆಕ್ಚುಲಿ ಇವ್ರ ಪ್ರಾಜೆಕ್ಟ್ ಗೆ ತುಂಬಾ ಇನೋವೇಟಿವ್ ಆಗಿದೆ, ಚೆನ್ನಾಗಿದೆ. ಮೇಜರ್ ಪ್ರಾಜೆಕ್ಟ್ ಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅಜಯ್ ಅವ್ರೆ ಹೇಳಿ, ಹೆಂಗ ಅನ್ನಿಸ್ತು ಇವತ್ತು ಎಕ್ಸಿಬಿಷನ್? ಭೂಮಿಕಾ, ಹೇಗಾಯ್ತು ರಿವ್ಯೂ ಟು? ಅವ್ರಿಗೆ ನಾವು ಬಿಟ್ಟಿಲ್ಲ, ಎಲ್ಲ ನಾವೇ ಬಿಟ್ವಿ. ಸೊ ಅವರು ಏನು ಕ್ವೆಶನ್ಸ್ ಕೇಳಕ್ ಚಾನ್ಸಸ್ ಸಿಕ್ಕಿಲ್ಲ. ಇವಾಸ್ ಲೈಕ್ ಅವ್ರೇನು ಕೇಳಿಲ್ಲ, ಎಲ್ಲ ನಾವೇ ಹೇಳ್ಬಿಟ್ವಿ. ಮೇಜರ್ ಪ್ರಾಜೆಕ್ಟ್ ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ. ಗುಡ್ ಅಂದ್ಬಿಟ್ಟು ಆಲ್ ದ ಬೆಸ್ಟ್ ಅಷ್ಟೇ ಹೇಳಕ್ ಬಿಟ್ಟಿದ್ದು ನಾವು. ಇನ್ ಮಿಕ್ಕಿದೆಲ್ಲ ನಾವೇ ಮಾತಾಡ್ಬಿಟ್ವಿ. ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಿದ್ರಾ? ಅವ್ರೇನು ಕೇಳಕ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇಲ್ವಾ? ಏನು ಮಾತಾಡಕ್ ಬಿಟ್ಟಿಲ್ಲ ನಾವು. ಸೊ ಚೆನ್ನಾಗಾಯ್ತು ಹಂಗಾದ್ರೆ ಓವರ್ ಆಲ್. ಏನು ಗುಣ ಗೈಸ್, ಶೂ ಕಿತ್ತೋಗ್ಬಿಟ್ಟೈತೆ ಗೈಸ್. ಪಾಪ ನಮ್ಮ ಹರ್ಷಿತ್ ಕೊಟ್ಬಿಟ್ಟಿದೆ ಈ ಶೂನ. ಅವನು ಪಾಪ ಹಾಕ್ಕೊಳಕ್ಕಾಗ್ದಿರ ಹಾಕ್ಕೊಂಡು ಒತ್ತಾಡ್ಕೊಂಡಿದ್ದ. ನಾನು ಅವ್ನ ಶೂ ಹಾಕೊಂಡು ಊರೆಲ್ಲ ಸುತ್ತಾ ಇದೆ ಕ್ಯಾಮ್ರಾ ಇಟ್ಕೊಂಡು. ಎಲ್ಲ ಆದಮೇಲೆ ಅವ್ನ ಶೂ ಅವ್ನು ಕೊಟ್ಟರೆ ಪಾಪ ಫುಲ್ ಎಕ್ಸ್ಪ್ಯಾಂಡ್ ಆಗಿ ಲೂಸ್ ಆಗಿಬಿಟ್ಟಿತ್ತು. ಅನ್ನಂಗೆ ಬೈಕೊಂಡು ಹೋದ ಹುಡುಗಿ ಜೊತೆ. ನಾನು ಬಂದೆ ಹಂಗೆ ರೋಡಲ್ಲಿ ಕೂತ್ಕೊಂಡು. ಇದೊಂಥರ ಶ್ರೀಮಂತ ಬೆಗ್ಗರ್. ಆಂಟಿ ಕಾಲೇಜಲ್ಲಿ ಇದು ನಡೀತಾ ಇದೆ, ಕ್ರೀಡೋತ್ಸವ ನಡೀತಾ ಇದೆ. ಕ್ರೀಡೋತ್ಸವ ಫಸ್ಟ್ ಡೇ ಇವತ್ತು. ಟಗ್ ಆಫ್ ವಾರ್ ನಡೀತಿದೆ. ಎಲ್ಲರೂ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರೆ, ಪ್ರಾಜೆಕ್ಟ್ ಬ್ಯುಸಿಯಲ್ಲಿ ಇವತ್ತೇ ಒಂದು 3 ಏನೋ ಸಬ್ಮಿಟ್ ಮಾಡೋದಿತ್ತು ಅಸೈನ್ಮೆಂಟ್ಸು. ಪ್ರಾಜೆಕ್ಟ್ ಬ್ಯುಸಿಯಲ್ಲಿ ಬಿದ್ದು ಬರ್ದಿಲ್ಲ ಅಸೈನ್ಮೆಂಟು. ಇವಾಗಲೇ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೆ ಕೂತ್ಕೊಂಡು ಬರಿತಾ ಇದ್ದೀನಿ. ಎಲ್ಲರೂ ಎಂಜಾಯ್ ಮಾಡ್ತಾವ್ರು, ನಾನು ಮಾತ್ರ ಕೂತ್ಕೊಂಡು ಬರಿತಾ ಇದ್ದೀನಿ. ವಿ ಹ್ಯಾವ್ ನೋ ಅದರ್ ಆಪ್ಷನ್ ಬಿಕಾಸ್ ಡೆಡ್ಲೈನ್ಸ್ ಇದೆ. ಇದನ್ನು ಮೀರಿ ಏನಾದರೂ ಕೊಟ್ಟರೆ ಪಕ್ಕ ಮ್ಯಾಮ್ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಪಟ 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 ಅಂತ ಹೇಳ್ಬಿಟ್ಟು, ಹಾಂ ಲಾಸ್ಟ್ ಪೇಜ್ ಪಟ 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 ಅಂತ ಹೇಳ್ಬಿಟ್ಟು ಹಂಗೆ ಬರಿತಾ ಇದ್ದೀನಿ. ದಿಸ್ ಈಸ್ ಹೌ ಇಂಜಿನಿಯರಿಂಗ್ ಲೈಫ್. ಎಲ್ಲ
ಹೇಳ್ತಾರೆ ಇಂಜಿನಿಯರಿಂಗ್ ಲೈಫ್ ಏನು ಬಿಡು ಗುರು, ಮಸ್ತಾಗಿ ಎಂಜಾಯ್ ಮಾಡ್ತೀರಾ, ಮಸ್ತಾಗಿರುತ್ತೆ ಅದು ಇದು ಅಂತ. ತಗೊಂಡವ್ರಿಗೆ ಗೊತ್ತಾಗುತ್ತೆ ಇಂಜಿನಿಯರಿಂಗ್ ಲೈಫ್ ಏನು ಅಂತ. ಲಾಸ್ಟ್ ಮೂಮೆಂಟ್ ಸಬ್ಮಿಷನ್ ಅನ್ನೋದು ಇರುತ್ತಲ್ವ, ಡೆಡ್ಲೈನ್ಸು, ಅಲ್ಲಿವರೆಗೂ ನಾವು ಯಾರು ಏನೂ ಎಚ್ಚೆತ್ಕೊಳ್ಳೋದಿಲ್ಲ. ಲಾಸ್ಟ್ ಮೂಮೆಂಟ್ ಡೆಡ್ಲೈನ್ ಟೈಮಲ್ಲಿ ಯಾವ ರೇಂಜಿಗೆ ಪ್ರೋ ಆ್ಯಕ್ಟಿವ್ ಆಗಿಬಿಡ್ತೀವಿ ಅಂದರೆ ಸೂಪರ್ ಹೀರೋಸು, ಸೂಪರ್ ಮ್ಯಾನ್ಸು, ಏನೇನೇನೇನೋ ಆಗ್ಬಿಡ್ತೀವಿ. ಇಲ್ಲಿ ಬರ್ದಿರೋದು ನನಗೆ ಅರ್ಥ ಆಯ್ತಾ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹಂಗೆ ಗೀಚ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ಬರ್ದೋರು ಅಂತಲೂ ಅರ್ಥ ಆಗ್ತಾ ಇಲ್ಲ. ಕಂಟೆಂಟ್ ಇಂಪಾರ್ಟೆಂಟು, ಬರೆಯೋದು ಇಂಪಾರ್ಟೆಂಟು, ಪೇಜ್ ತುಂಬಿಸೋದು ಇಂಪಾರ್ಟೆಂಟು, ಓಕೆನಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅದೆಲ್ಲ ನೋ. ನನಗೆ ಮಾತಾಡಿಕೊಂಡು ವ್ಲಾಗ್ ಮಾಡಿ ಇದು ಮಾಡೋಕ್ಕೂ ಟೈಮ್ ಇಲ್ಲ, ಯಾಕೆ ಅಂದರೆ ಸಬ್ಮಿಷನಿಗೆ ಲೇಟ್ ಆಗ್ತಿದೆ. ಹಂಗೆ ಮಾತಾಡ್ಕೊಂಡು ಹಂಗೆ ಬರಿತಾ ಇದ್ದೀನಿ. ಇನ್ನೇನು ಲಾಸ್ಟ್ 1 ಪಾಯಿಂಟ್ ಇದೆ ಅಷ್ಟೇ, ಅದೊಂದು ಬರೆದ್ಬಿಟ್ಟು ಸಬ್ಮಿಟ್ ಮಾಡಿಬಿಡ್ಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಮ್ಯಾಮ್ ಇದಕ್ಕೂ ಏನು ಅಂತಾರೋ ಏನೋ, ಮತ್ತೆಲ್ಲಿ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೋ ಇದೊಂದು ಭಯ. ನಾಳೆ ಕಾಲೇಜು ಇಲ್ಲ ಅಂತಿದ್ದಾರೆ, ಅದೇನೋ ಜಯಂತಿ ಅಂತೆ. ನಾನು ಕ್ಯಾಲೆಂಡರ್ ಚೆಕ್ ಮಾಡಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತೇ ಲಾಸ್ಟ್ ಡೇ ಸಬ್ಮಿಷನ್ ಮಾಡೋದಕ್ಕೆ. ಇನ್ನು ಮಂಡೇ ಅಂತ ಅಂದರೆ ಅಷ್ಟೇ, ಆಮೇಲೆ ನಮ್ಮ ಕತೆ. ಮಾರ್ಕ್ಸ್ ನೀಟಾಗಿ ಡಿಟೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಬರೆದ್ಬಿಟ್ಟು ಹಂಗೆ ಸಬ್ಮಿಟ್ ಮಾಡಿಬಿಡೋಣ. ಟಗ್ ಆಫ್ ವಾರಿಂದ ನಮ್ಮ ಕ್ಲಾಸಲ್ಲಿ ಯಾರೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ನಮ್ಮ ಕ್ಲಾಸಿಂದ ಈ ಥರ ಕೇಳಿಸ್ತಿದ್ಯಾ ಸೌಂಡ್ಸು ಯಾವ ಥರ ಬರ್ತಿದೆ ಅಂತ? ಈ ಸೌಂಡಲ್ಲಿ ಕೂತ್ಕೊಂಡು ಬರಿತಿದ್ದೀನಿ. ಆ್ಯಕ್ಚುಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಬರಿತಿದ್ದೆ. ಅವ್ರು ಆಚೆ ಕಳಿಸ್ಬಿಟ್ರು, ಕ್ಲಾಸ್ ರೂಮ್ಸ್ ಲಾಕ್ ಮಾಡಬೇಕು ಅಂತ ಓಡಿಸ್ಬಿಟ್ರು. ಫೋನ್ ಶೇಕ್ ಆಗ್ತಿರ್ಬೋದು, ಯಾಕೆ ಅಂತಂದರೆ ಅದು ಬರಿತಾ ಇರೋದಕ್ಕೆ ಶೇಕ್ ಆಗ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಡಿಯೋ ಶೇಕ್ ಆಗಿದ್ರೆ. ಇನ್ನೊಂದು 2 ಲೈನ್ ಐತೆ ಗೈಸ್, ಬರೆದ್ಬಿಟ್ಟು ಕೊಟ್ಬಿಡೋಣ ಮ್ಯಾಮ್ಗೆ. ಹ್ಯಾಂಡ್ ರೈಟಿಂಗ್ ಎಷ್ಟು ಕಚ್ಚಡವಾಗಿ ಬರಿತಾ ಇದ್ದೀನಿ ಅಂದರೆ ಅಷ್ಟು ಕಚ್ಚಡವಾಗಿ ಬರಿತಾ ಇದ್ದೀನಿ. ಈ ರೇಂಜಿಗೆ ಗೀಚ್ಕೊಂಡು ಹೋಗ್ತಾ ಇದ್ದೀನಿ, ಲೇಟ್ ಆಗೋಗ್ಬಿಟ್ಟಿದೆ ಅಂತ. ಹ್ಯಾಂಡ್ ರೈಟಿಂಗ್ ಇಷ್ಟು ದಬ್ಬ ಥರ ಐತೆ. ಇಫ್ ಚಾನ್ಸ್ ಈ ವಿಡಿಯೋನ ಏನಾದರೂ ನಮ್ಮ ಮಾವನ ಮಕ್ಕಳು ನೋಡಿದ್ರೆ, ಏನಕ್ಕ ನಿನ್ನ ಹ್ಯಾಂಡ್ ರೈಟಿಂಗ್ ಹಿಂಗೈತೆ ಅಂತ ಗ್ಯಾರಂಟಿ ನನಗೆ ಉಗಿತಾರೆ. ನಿಂಗೆ ನೀಟಾಗಿ ಬರೆಯೋಕ್ಕೆ ಬರಲ್ವಾ, ಸ್ಪೇಸಿಂಗ್ ಕೊಟ್ಟು ಬರೆಯೋಕ್ಕೆ ಬರಲ್ವಾ, ಕಾಮ ಫುಲ್ ಸ್ಟಾಪ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಮಾವನ ಮಕ್ಕಳೇ ಬೈತಾರೆ. ಸೊ ಇಷ್ಟ ಗೈಸ್, ಸಿಗೋಣ ಇರಿ, 1 ನಿಮಿಷ ಮುಗೀತು, ಸಬ್ಮಿಟ್ ಮಾಡಿ ಬಂದ್ಬಿಡ್ತೀನಿ. ಯಾರದು? ಯಾರದು ಇದು ಹಿಡ್ಕೊಂಡಿರೋದು, ಮೈಕ್ ಹಿಡ್ಕೊಂಡಿರೋದು ಯಾರು ಗೈಸ್? ಯಾರೋ ಮೈಕ್ ಹಿಡ್ಕೊಂಡವ್ರು, ಯಾರಂತ ಗೊತ್ತಿಲ್ಲ. ಹೆಂಗೆ ಇದು ಮಾಡ್ತಿದ್ದಾರೆ ನೋಡಿ. ಓ ಅಲ್ಲಿ ಆ ಹುಡ್ಗ. ಇಲ್ಲಿ ಈ ಕಡೆ ಬ್ಲೂ ಕಲರ್ ಚೆಕ್ಸ್ ಹಾಕೊಂಡಿದ್ದಾನಲ್ಲ ಆ ಹುಡ್ಗ, ಯಾರಂತ ಗೊತ್ತಿಲ್ಲ. ಅವರೇ ಆಂಕರಿಂಗ್ ಮಾಡ್ತಿರೋದು. ಕ್ರೇಜಿ ಆಗಿ ಸೌಂಡ್ಸ್ ಮಾಡ್ತವ್ರೆ. ಅಲ್ಲಿ ನನ್ನ ಜೂನಿಯರ್ ಅಲ್ಲಿದ್ದಾನೆ, ಅವನು ಮೋಸ್ಟ್ಲಿ ಆಡ್ತಿರ್ಬೇಕು ಅನ್ಸುತ್ತೆ. ಅಲ್ಲ ಆಡ್ತಿದ್ದಾರೆ ಮೋಸ್ಟ್ಲಿ, ಫೈನಲ್ ಇರಬೇಕು. ನಡೀರಿ ಹೋಗೋಣ. ಇಲ್ಲಿ ಏನೋ ಪ್ಲೇಸ್ಮೆಂಟ್ಸ್ದು ಏನೋ ರೆಕ್ರೂಟ್ಮೆಂಟ್ಸ್ ಏನೋ ನಡೀತಿದೆ ಅನ್ಸುತ್ತೆ ಗೈಸ್, ಮೋಸ್ಟ್ಲಿ ನಡೀತಾ ಇದೆ. ಚಲೋ ಗೈಸ್, ಚಲೋ ಹೋಗೋಣ. ಅದೇನೋ ಮಾಡ್ತವ್ರೆ, ದಬ್ಬಾಕ್ಲಿ, ವಿನ್ ಆಗಲಿ, ನಾವು ಹೋಗೋಣ.